ಹಾಯ್ ಫ್ರೆಂಡ್ಸ್, ಒನ್ಸ್ ಅಗೇನ್ ವೆಲ್ಕಮ್ ಟು SMG ಅಪ್ಡೇಟ್ಸ್ಗೆ. ಫ್ರೆಂಡ್ಸ್, ಇವತ್ತಿನ ಮಾಹಿತಿ ಏನಂದರೆ, ಏನು ಒಳ ಮೀಸಲಾತಿ ಬಿಲ್ನ ಗವರ್ನರು ವಾಪಸ್ ಕಳಿಸಿದ್ರಲ್ಲ, ಅದಕ್ಕೆ ಸ್ಪಷ್ಟೀಕರಣ ಕೇಳಿದರು. ಸೊ ಆ ಸ್ಪಷ್ಟೀಕರಣ ಇನ್ನೂ ಗೌರ್ಮೆಂಟ್ ಕೊಟ್ಟಿಲ್ಲ ಅಂತ ನಾನು ಲಾಸ್ಟ್ ವಿಡಿಯೋಸಲ್ಲೇ ಹೇಳಿದ್ದೀನಿ. ಯಾಕಂದರೆ ಅದು ನೆಕ್ಸ್ಟ್ ಸೆಷನ್ನಲ್ಲಿ ವಾಪಸ್ ಡಿಸ್ಕಷನ್ ಮಾಡಿ ಅಥವಾ ಕ್ಯಾಬಿನೆಟ್ ಮೀಟಿಂಗ್ನ ಕರೆದು ವಾಪಸ್ಸು ಗವರ್ನರ್ಗೆ ಸೆಂಡ್ ಮಾಡ್ತಾರೆ. ಓಕೆನಾ? ನೋಡಿ, ಮತ್ತು ಇವತ್ತು ಇಂಟರ್ನಲ್ ರಿಸರ್ವೇಷನ್ ಬಗ್ಗೆ 2 ಆರ್ಟಿಕಲ್ ಬಂದಿದೆ ನ್ಯೂಸ್ ಪೇಪರಲ್ಲಿ, ಪ್ರಜಾವಾಣಿ ಮತ್ತು ಡೆಕ್ಕನ್ ಹೆರಾಲ್ಡಲ್ಲಿ. ಈ ಥರ ಸ್ಟ್ಯಾಂಡರ್ಡ್ ನ್ಯೂಸ್ ಪೇಪರಲ್ಲಿ ಆರ್ಟಿಕಲ್ ಬಂದಿರೋದ್ರಿಂದ ನಾನು ವಿಡಿಯೋ ಮಾಡ್ತಿದ್ದೀನಿ. ಇದೊಂದು ಮಾಹಿತಿ ನೀವು ತಿಳ್ಕೊಳ್ಳಿ, ಯಾಕಂದರೆ ಡಿಲೇ ಆಗ್ಬೋದು ಅಂತ ರೀಸನ್ ಹೇಳಿದ್ದೆ. ನಾನು ಲಾಸ್ಟಲ್ಲಿ 4 ಪಾಯಿಂಟ್ನ ಹೇಳಿದ್ದೆ, ಅದರ ಸಲುವಾಗಿಯೇ ಬಿಲ್ನ ವಾಪಸ್ ಕಳಿಸಿದ್ದಾರೆ ಅಂತೇಳಿ. ಸೊ ನೋಡಿ, ಇನ್ನೊಂದು ಏನು ಬೇಡಿಕೆ ಇಟ್ಟಿದ್ದಾರೆ ಅಂದರೆ, ಏನಪ್ಪ ಬೇಡಿಕೆ ಅಂದರೆ, ನಾಗಮೋಹನ್ ದಾಸ್ ಆಯೋಗ ಏನು ಶಿಫಾರಸು ಮಾಡಿತ್ತಲ್ಲ 101 ಜಾತಿಗಳ ಒಳ ಮೀಸಲಾತಿದ್ದು, ಅಲ್ಲಿ ಏನು ಡಿವೈಡ್ ಮಾಡಿತ್ತಂದರೆ 5 ABCD ಅಂತೇಳಿ 5 ಕ್ಯಾಟಗರಿನ ಮಾಡಿತ್ತು. ಓಕೆನಾ? ಆ ಆಯೋಗದಲ್ಲಿ 5 ಮಾಡಿದರು. ಬಟ್ ಗೌರ್ಮೆಂಟ್ ಅವ್ರು ಏನು ಮಾಡಿದರು, 2ನ ತೆಗೆದು ABC ಅಂತ ಮಾಡಿ ರಿಸರ್ವೇಷನ್ನ ಹೆಚ್ಚು ಕಡಿಮೆ ಮಾಡಿದರು, 6, 6, 5 ಅಂತೇಳಿ. ಓಕೆನಾ? ಅದರಲ್ಲಿ ಇವಾಗ ಏನು ಒತ್ತಾಯ ಮಾಡ್ತಿದ್ದಾರೆ ಅಂದರೆ, ನಾಗಮೋಹನ್ ದಾಸ್ ಕಮಿಟಿ ಏನು ಶಿಫಾರಸು ಮಾಡಿತ್ತಲ್ಲ, ಇವು 5 ಕ್ಯಾಟಗರಿನ ಅದೇ ಸೇಮ್ ಆಗಿ ನೀವು ಬಿಲ್ನ ಪಾಸ್ ಮಾಡಬೇಕಂತ ಹೇಳಿದ್ದಾರೆ. ಅದೇ ರಿಪೋರ್ಟ್ನ ಒಪ್ಕೋಬೇಕು, ABC ಅಂತ ತೆಗಿಬೇಕಂತೇಳಿ ಕೆಲ ಸಮುದಾಯಗಳು ಒತ್ತಾಯ ಮಾಡಿದ್ದಾರೆ. ಇದು ಒಂದು ಪಾಯಿಂಟು ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದರೆ ಮುಂದಿನ ದಿನಗಳಲ್ಲಿ ಮತ್ತೆ ಕೋರ್ಟಿಗೆ ಹೋಗ್ಬೋದು. ಓಕೆನಾ? ಇದೊಂದು. ಮತ್ತು ನೋಡಿ, ಆಲ್ರೆಡಿ ಅಲೆಮಾರಿ ಸಮುದಾಯಗಳು ಕೋರ್ಟಲ್ಲಿ ಕೇಸ್ ಹಾಕಿದ್ದಾರೆ. ಅದು ಕೋರ್ಟಲ್ಲಿ ಕೇಸ್ ನಡೀತಾ ಇದೆ. ಈ ಮಂತಲ್ಲಿ ಅದರದ್ದು ಕೋರ್ಟಲ್ಲಿ ಹೇರಿಂಗ್ ಇದೆ. ಓಕೆನಾ? ಮತ್ತು 56% ಇಂಟರ್ನಲ್ ರಿಸರ್ವೇಷನ್ದು ಅದು ಈ ಮಂತಲ್ಲಿ ಕೋರ್ಟಲ್ಲಿ ಹೇರಿಂಗ್ ಇದೆ. ನೋಡಿ, ಇನ್ನೊಂದು ಏನಂದರೆ ಇಂಪಾರ್ಟೆಂಟು, ನಾನು ಲಾಸ್ಟಲ್ಲಿ 4 ಪಾಯಿಂಟಲ್ಲಿ ಈ ಪಾಯಿಂಟ್ ಹೇಳಿದ್ದೆ, 2ನೇ ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ ಅಂತೇಳಿ. ನೋಡಿ, ಡೆಕ್ಕನ್ ಹೆರಾಲ್ಡಲ್ಲಿ ಬಂದಿದೆ, ಇಂಟರ್ನಲ್ ಕೋಟಾ ಬಿಲ್, ಕರ್ನಾಟಕ ಗವರ್ನರ್ ಆಸ್ಕ್ ಅಬೌಟ್ ಪಾರ್ಲಿಮೆಂಟ್ ನೋಟ್ ಫಾರ್ ಸುಪ್ರೀಂ ಕೋರ್ಟ್ ರಿಸರ್ವೇಷನ್ ಹೈಕ್ ಅಂತ ಇದೆ. ಇದರಲ್ಲಿ ನೋಡಿ, ಕನ್ನಡದಲ್ಲಿ ಹೇಳ್ತೀನಿ ನೋಡಿ, ಇದು ಏನಂತೇಳಿ. ಏನು ಒಳ ಮೀಸಲಾತಿ ಮಸೂದೆ ಐತಲ್ಲ, ಸುಪ್ರೀಂ ಕೋರ್ಟ್ ಮೀಸಲಾತಿ ಹೆಚ್ಚಳಕ್ಕೆ ಸಂಸತ್ತಿನ ಅನುಮೋದನೆಯ ಬಗ್ಗೆ ಕರ್ನಾಟಕ ರಾಜ್ಯಪಾಲರು ಪ್ರಶ್ನೆ ಅಂತ ಇದೆ. ಯಾಕಂದರೆ 50ರಿಂದ 56% ಮಾಡಿದ್ರಿಂದ 50ರಿಂದ 56% ಮಾಡಿರೋದ್ರಿಂದ ಅದು ಏನಾಗಿದೆ, 15ರಿಂದ 17%ಕ್ಕೆ ಹೆಚ್ಚಿಗಾಗಿದೆ. ಸೊ ಇದಕ್ಕೆ ನೀವು ಸುಪ್ರೀಂ ಕೋರ್ಟ್ ಏನು 50% ಕ್ರಾಸ್ ಆಗಬಾರ್ದಂತೆ ಇದೆಯಲ್ಲ, ಸೊ ಅದರಿಂದ ಇದು 17% ಆಗಿರೋದ್ರಿಂದ 56%ಕ್ಕೆ ಹೋಗಿದೆ. ಸೊ ಇದರ ಸಲುವಾಗಿ ನಿಮಗೆ ಸಂಸತ್ತಿನ ಅನುಮೋದನೆ ಬೇಕು ಅಂತೇಳಿ ಅದಕ್ಕೆ ಕ್ವಶನ್ ಕೇಳಿದ್ದಾರೆ. ಓಕೆನಾ? ರಾಜ್ಯಪಾಲರು ಕ್ವಶನ್ ಕೇಳಿದ್ದಾರೆ ಕರ್ನಾಟಕ ಗೌರ್ಮೆಂಟ್ಗೆ. ಮತ್ತು ಇದನ್ನು ಏನು ಮಾಡಬೇಕು, 9ನೇ ಸ್ಕೆಡ್ಯೂಲಲ್ಲಿ ಹಾಕಿದರೆ ನಡೆಯುತ್ತಿತ್ತು, ಇದು ಹಾಕಿಲ್ಲ. ಸೊ ಇದಕ್ಕೆ ಪಾರ್ಲಿಮೆಂಟ್ನ ಅನುಮೋದನೆ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ. ಸೊ ಇದು ಒಂದು ಪಾಯಿಂಟು. ಇದೇ ಪಾಯಿಂಟ್ ಇಟ್ಕೊಂಡು ಅವರು ಇನ್ನೂ ಡಿಲೇ ಮಾಡಿದ್ರೆ, ಅಂಕಿತ ಹಾಕಲಿಲ್ಲ ಅಂದರೆ ಇನ್ನೂ ಮುಂದೆ ಹೋಗುತ್ತೆ, ಮಸೂದೆ ಏನು ಪಾಸ್ ಆಗಲ್ಲ. ಮತ್ತೆ ವಾಪಸ್ ಕಳಿಸಿದ ಮೇಲೆ ಅವ್ರು ಇಟ್ಕೊಂಡು ಮತ್ತೆ ರಾಷ್ಟ್ರಪತಿಯವ್ರಿಗೆ ಕಳಿಸಿದ್ರೆ ಅಲ್ಲಿ ಡಿಲೇ ಆಗುತ್ತೆ. ಓಕೆನಾ? ನೋಡಿ, ಇದು ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದರೆ ಇದು ಸಾಂವಿಧಾನಿಕವಾಗಿ 50% ಇರಬೇಕಂತ ಏನು ಸುಪ್ರೀಂ ಕೋರ್ಟ್ ಹೇಳಿತ್ತಲ್ಲ, ಅದು 56% ಆಗಿರೋದ್ರಿಂದ ಇದು ಒಂದು ಕ್ವಶನ್ನು ರಾಜ್ಯಪಾಲರು ಕೇಳಿದ್ದಾರೆ ಕರ್ನಾಟಕ ಗೌರ್ಮೆಂಟಿಗೆ. ಇದಕ್ಕೆ ಎಲ್ಲ ಸ್ಪಷ್ಟೀಕರಣವನ್ನು ಮುಂದಿನ ದಿನಗಳಲ್ಲಿ ಗೌರ್ಮೆಂಟು ಕೊಡುತ್ತೆ. ಮತ್ತು ನೋಡಿ, ಸ್ಟೂಡೆಂಟ್ದು ಒಂದು ಸ್ವಲ್ಪ ಫ್ಯಾಕ್ಟ್ಸ್ ಹೇಳ್ತೀನಿ ನೋಡಿ. ಸ್ಟೂಡೆಂಟ್ಸ್ ಈ ಥರ ಅಂದ್ಕೊಂಡಿದ್ದೀವಿ, ಬಟ್ ಗೌರ್ಮೆಂಟ್ ಮಾಡಿರೋದು ಬೇರೆ ಥರ. ಓಕೆನಾ? ನಾವೇನು ಅಂದ್ಕೊಂಡಿದ್ದೀವಿ ಫಸ್ಟ್ ನೋಡಿ, ಎಲ್ಲನೂ ನಾವು ಎಕ್ಸ್ಪೆಕ್ಟ್ ಮಾಡಿರೋ ಥರ ಆಗಿಲ್ಲ ಅಂತ ಹೇಳ್ತೀನಿ ನೋಡಿ. ಯಾಕಂದರೆ ನೋಡಿ, 2024ರಲ್ಲಿ ಸ್ವಲ್ಪ ನೋಟಿಫಿಕೇಷನ್ಸ್ಗಳು ಎಲ್ಲ ಅದನ್ನು 2025ರಲ್ಲಿ ಕಂಪ್ಲೀಟ್ ಮಾಡ್ತಾರಂತ ಅಂದ್ಕೊಂಡಿದ್ದೀವಿ. ಯಾವುದೂ ಕಂಪ್ಲೀಟ್ ಆಗಿಲ್ಲ, ಇನ್ನೂ 2026 ಬಂದಿದೆ, ಅದು ಒಂದು ನಾವು ಅಂದ್ಕೊಂಡಿರೋದು ಹೋಯ್ತು. ಮತ್ತು ನೋಡಿ, ಇಂಟರ್ನಲ್ ರಿಸರ್ವೇಷನ್ ಮಾಡ್ತೀವಿ ಅಂತ ಹೇಳಿದರು, ಅದನ್ನು ಕಮಿಟಿನೂ ನಾಗಮೋಹನ್ ದಾಸ್ ಕಮಿಟಿನೂ ರಚನೆ ಮಾಡಿದರು. 2 ತಿಂಗಳಲ್ಲಿ ರಿಪೋರ್ಟ್ ಕೊಡುತ್ತಂತ ಹೇಳಿದರು, 2 ಮಂತ್ಸಲ್ಲಿ. ಓಕೆನಾ? ಅವ್ರು ಕೊಟ್ಟಿರೋದು 8 ತಿಂಗಳಾದಮೇಲೆ ಆಗಸ್ಟಲ್ಲಿ ರಿಪೋರ್ಟ್ ಕೊಟ್ಟಿದ್ದಾರೆ. ಸೊ ನಾವು ಇದು ಏನು ಅಂದ್ಕೊಂಡಿದ್ದೀವಿ, ಇದು ಒಂದು ಹೋಯ್ತು. ನೆಕ್ಸ್ಟ್ ಅದಾದಮೇಲೆ ಅಕ್ಟೋಬರ್ ನವಂಬರಲ್ಲಿ, ಆಗಸ್ಟಲ್ಲಿ ಕೊಟ್ಟ ಮೇಲೆ ಅಕ್ಟೋಬರ್ ನವಂಬರಲ್ಲಿ ಅದನ್ನು ಜಾರಿ ಮಾಡಿ ನೋಟಿಫಿಕೇಷನ್ಗಳು ಮಾಡ್ತಾರೆ ಅಂತೇಳಿ ಅಂದ್ಕೊಂಡಿದ್ದೀವಿ, ಅಕ್ಟೋಬರ್ ನವಂಬರಲ್ಲಿ. ಸೊ ಇವಾಗ ಇನ್ನೂ ಜಾನ್ ಬಂದ್ರೂ ನೋಟಿಫಿಕೇಷನ್ ಆಗಿಲ್ಲ. ಮತ್ತು ನೆಕ್ಸ್ಟ್ ಇವು ಎಲೆಕ್ಷನ್ಗಳು ಬರ್ತವೆ, ಲೋಕಲ್ ಬಾಡಿ ಎಲೆಕ್ಷನ್ ಬರೋದ್ರಿಂದ ನ್ಯೂ ಇಯರಲ್ಲಿ ನೋಟಿಫಿಕೇಷನ್ ಮಾಡ್ತಾರಂತ ಅಂದ್ಕೊಂಡಿದ್ದೀವಿ. ನ್ಯೂ ಇಯರು ಇನ್ನೂವರೆಗೂ ರಿಸರ್ವೇಷನ್ದು ಇಶ್ಯೂ ಕಂಪ್ಲೀಟ್ ಆಗಿಲ್ಲ. ಇದು ಆದಮೇಲೆ ನೋಟಿಫಿಕೇಷನ್ ಮಾಡಬೇಕಂದ್ರೆ ಇನ್ನೂ 5-6 ತಿಂಗಳು ಹೋಗುತ್ತೆ. ಓಕೆನಾ? ನಾವು ಅದಕ್ಕೆ ಏನು ಮಾಡಬೇಕಂದ್ರೆ, ಈ ತಿಂಗಳಲ್ಲಿ ನಾವು ಅಂದ್ಕೊಂಡಿರೋದು ಯಾವುದೂ ಆಗ್ತಿಲ್ಲ. ಸೊ ಈ ತಿಂಗಳಲ್ಲಿ ಕೋರ್ಟಲ್ಲಿ ಇಂಟರ್ನಲ್ ರಿಸರ್ವೇಷನ್ದು ಮತ್ತು 56%ದು 2 ಹಿಯರಿಂಗ್ ಇದೆ. ಓಕೆನಾ? ಇದ್ರ ಮೇಲೆ ತುಂಬ ಡಿಪೆಂಡ್ ಆಗುತ್ತೆ ಕೋರ್ಟ್ ಏನು ಡಿಸಿಷನ್ ಕೊಡುತ್ತೆ ಅಂತೇಳಿ. 2 ತಿಂಗಳಾದಮೇಲೆ ನೆಕ್ಸ್ಟ್ ಹಿಯರಿಂಗ್ ಇರೋದು ಇವಾಗ. ಓಕೆನಾ? 56%ದು ಕೊಡುತ್ತೆ ಮತ್ತು ಇಂಟರ್ನಲ್ ರಿಸರ್ವೇಷನ್ದು ಕೊಡುತ್ತೆ. ನೋಟಿಫಿಕೇಷನ್ಗಳು ಮಾಡ್ಬೋದು ಅಂತೇಳಿ ಷರತ್ತುಬದ್ಧ ನಿಯಮ ಹಾಕಿ ಸ್ಟಾರ್ಟ್ ಮಾಡಿದ್ರೆ ನೋಟಿಫಿಕೇಷನ್ಗಳನ್ನ ಸ್ಟಾರ್ಟ್ ಮಾಡ್ಬೋದು. ಮತ್ತು ಅದು ಬಿಲ್ನು ಪಾಸ್ ಆಗಬೇಕು. ಓಕೆನಾ? ಬಿಲ್ ಪಾಸ್ ಆದ್ರೇ ಅದು ಕಾಯ್ದೆ ಆಗುತ್ತೆ. ನೆಕ್ಸ್ಟು ಕ್ಯಾಸ್ಟ್ ಸರ್ಟಿಫಿಕೇಟ್ ಎಲ್ಲ
ಇಶ್ಯೂ ಮಾಡಿ ನೆಕ್ಸ್ಟ್ ನೇಮಕಾತಿಗಳನ್ನು ಸ್ಟಾರ್ಟ್ ಮಾಡ್ತಾರೆ. ಇನ್ ಕೇಸ್ ಇದು ಇನ್ನೂ ಬಗೆಹರಿಲಿಲ್ಲ ಅಂದರೆ ನೆಕ್ಸ್ಟ್ GBA ZP ಮತ್ತು ಗ್ರಾಮ ಪಂಚಾಯತ್ GPದು ಎಲೆಕ್ಷನ್ ಇದೆ. ಇದು ಆದಮೇಲೆ ನೋಟಿಫಿಕೇಷನ್ಗಳನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ನೋಡಿ, ತುಂಬ ಜನ ಹೇಳ್ತಾರೆ ನೆಕ್ಸ್ಟ್ ಜೂನ್ ಆದಮೇಲೆ ನೋಟಿಫಿಕೇಷನು, ಅಥವಾ ಕೆಲವು ಜನ ಹೇಳ್ತಾರೆ ಮಾರ್ಚ್ ಏಪ್ರಿಲಲ್ಲೇ ನೋಟಿಫಿಕೇಷನ್ಗಳಂತೇಳಿ. ಸೊ ಅದು ಯಾವುದು ಎಕ್ಸಾಕ್ಟಾಗಿ ಇರಲ್ಲ, ಓಕೆನಾ. ಸ್ವಲ್ಪ ಜನ ಯಾರಾದರೂ ಹೇಳಿದ್ರ ಮೇಲೆ ಹೇಳ್ತಿರ್ತಾರೆ. ಸೊ ನೋಡಿ, ಇದು ಏನಂದರೆ ಎಲ್ಲನೂ ಡಿಪೆಂಡ್ ಆಗೋದು ಕೋರ್ಟ್ ಮತ್ತು ಗೌರ್ಮೆಂಟ್ ಮೇಲೆ. ಈ ಕೋರ್ಟ್ ಮೇಲೆ ಯಾಕಂದರೆ ಇವಾಗ ರಿಸರ್ವೇಷನ್ ಇರೋದ್ರಿಂದ ಕೋರ್ಟ್ ಹೇಗೆ ಹೇಳುತ್ತೆ ಹಾಗೆ ಕೇಳಬೇಕಾಗುತ್ತೆ. 56% ಮೇಲೆ ತುಂಬ ಡಿಪೆಂಡ್ ಆಗುತ್ತೆ. ಈ ಮಂತಲ್ಲಿ ಕೋರ್ಟಲ್ಲಿ ಹಿಯರಿಂಗ್ ಇರೋದ್ರಿಂದ ಹೊಸ ನೇಮಕಾತಿಗಳ ಬಗ್ಗೆ ಒಂದು ಆರ್ಡರ್ ಬಂದೇ ಬರುತ್ತೆ, ಓಕೆನಾ. ನೋಡಿ, ಯಾರು ಇವಾಗ ಕಂಟಿನ್ಯೂ ಓದ್ತಿದ್ದೀರಲ್ಲ SDA ಎಕ್ಸಾಮ್ಸ್ಗೆ, SDA ಎಕ್ಸಾಮ್ HK ಮತ್ತು ನಾನ್ HK ಅದು ಚೆನ್ನಾಗಿ ಮಾಡ್ಕೊಳ್ಳಿ. ಇನ್ ಕೇಸ್ ನೋಟಿಫಿಕೇಷನ್ಗಳು ನೀವು ಮಾಡ್ಬೋದು ಅಂತೇಳಿ ಏನಾದರೂ ಆರ್ಡ್ರ್ ಬಂದರೆ ತುರ್ತಾಗಿ VAO ನೋಟಿಫಿಕೇಷನ್ ಮಾಡ್ತಾರೆ. ತುಂಬ ಸ್ಪೀಡಾಗಿ VAO ನೋಟಿಫಿಕೇಷನ್ ಆಗುತ್ತೆ. ಮತ್ತು PC ನೋಟಿಫಿಕೇಷನ್ಗಳು ನೋಡಿ, ನಾನು ಮುಂಚೆ ವಿಡಿಯೋಸಲ್ಲಿ ಹೇಳಿದ್ದೆ, ಇವಾಗೂ ಹೇಳ್ತಿದ್ದೀನಿ. PC PSI ಸ್ವಲ್ಪ ಲೇಟ್ ಆಗ್ಬೋದು. PC ನೋಡಿ, PC ಆಗುತ್ತೆ. ಮತ್ತು VAO ಅದನ್ನು ಬಿಟ್ಟರೆ KPSC ಕಡೆಯಿಂದ ನೋಟಿಫಿಕೇಷನ್ಗಳನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಮತ್ತು ಅವ್ರ ಕಡೆಯಿಂದ ನೋಟಿಫಿಕೇಷನ್ಗಳು ಬಾಕಿ ಇದಾವಲ್ಲ ಅದನ್ನೆಲ್ಲ ಮಾಡ್ತಾರೆ. ಲ್ಯಾಂಡ್ ಸರ್ವೇರ್ ಇದೆ ಮೇನಾಗಿ, ಮತ್ತು AEE ಇದೆ, ಓಕೆನಾ. RTO ಇದೆ ಮತ್ತು EO ಇದೆ. ಅದನ್ನು 4 ನೋಟಿಫಿಕೇಷನ್ ಮಾಡಿ ಮತ್ತೆ ಎಕ್ಸಾಮ್ ಕಂಡಕ್ಟ್ ಮಾಡಬೇಕು, HK ಮತ್ತು ನಾನ್ HK. ಅದನ್ನು ಬಿಟ್ಟರೆ ಅವ್ರ ಕಡೆ SDA ಮತ್ತು FDA ಇದಾವಂತ ಹೇಳಿದ್ದಾರೆ. ಅನುಮೋದನೆಗಳನ್ನು ಹೋಗ್ತಿದ್ದಾವೆ SDA ಮತ್ತು FDA, ಓಕೆನಾ. 1500ವರೆಗೂ SDA FDA ಇದೆ. ಆರ್ಥಿಕ ಇಲಾಖೆ ಅನುಮೋದನೆಯೂ ಕೊಟ್ಟಿದೆ. ಪ್ರಪೋಸಲು 1 by 1 ಡಿಪಾರ್ಟ್ಮೆಂಟ್ ವೈಸು ಹೋಗ್ತಿದ್ದಾವೆ, ಓಕೆನಾ. ಯಾರು ಕಂಟಿನ್ಯೂ ಗ್ರೂಪ್ C ಸಿಲೆಬಸ್ ಏನು ಓದ್ತಿದ್ದೀರಲ್ಲ ಕಂಟಿನ್ಯೂ ಸ್ಟಡಿ ಮಾಡಿ. ನೋಡಿ, ಇಷ್ಟು ಮಾಹಿತಿ ಹೇಳಿದ್ದೀನಿ. ಯಾವುದ್ರ ಮೇಲೆ ತಲೆ ಕೊಡಬೇಡಿ. ಏನು ಕೋರ್ಟಲ್ಲಿ ಈ ತಿಂಗಳಲ್ಲಿ ಹಿಯರಿಂಗ್ ಇದೆಯಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಓಕೆನಾ. ಅಲ್ಲಿವರೆಗೂ ವೇಟ್ ಮಾಡಿ, ಅಲ್ಲಿವರೆಗೂ ಕಂಟಿನ್ಯೂ ಸ್ಟಡಿ ಮಾಡಿ. ಈ ಏನು KE ಎಕ್ಸಾಮ್ಸ್ ಇದೆಯಲ್ಲ ಇದು ಚೆನ್ನಾಗಿ ಮಾಡಿ, ಓಕೆನಾ. ಯಾವುದನ್ನು ತಲೆ ಕೆಡಿಸ್ಕೋಬೇಡಿ, ಓಕೆನಾ. ಥ್ಯಾಂಕ್ ಯು ಫ್ರೆಂಡ್ಸ್.